ವಿಠಲ್ಲ. ಅಭಿ ಕಮ್ ಹಿಯರ್. ವಾಟ್ ಮೈ ಡಿಯರ್ ಗುಬಿ? ಅಭಿ ನನ್ ಪರ್ಮಿಷನ್ ಇಲ್ಲದೆ ನೀವ್ ಹೀಗ್ ಮಾಡ್ಬೋದಾ? ಅಯ್ಯೋ ಶಿವ, ನಾನೇನ್ ಮಾಡ್ದಪ್ಪ? ಒಳ್ಳೆ ಪೊಲೀಸ್ನವ್ರು ಕಾಲ್ಡ್ರನ್ನ ಎನ್ಕ್ವೈರಿ ಮಾಡ್ದಂಗ್ ಮಾಡ್ತಾ ಇದ್ರಲ್ರಿ. ನೀವ್ ಮಾಡಿದ ತಪ್ಪು ಸಾರಿ ಕೇಳಿ. ಸಾರಿ ಕೇಳುವಂಥದ್ದು ಏನಾಗಿರ್ಬಹುದು? ಬಲವಂತವಾಗಿ ಮುತ್ಕೊಟ್ಟಿರ್ಬೇಕು. ಪರ್ಮಿಷನ್ ಇಲ್ಲದೆ ಬೆಡ್ರೂಮ್ಗೆ ಎಂಟ್ರಿ ತಗೊಂಡಿದ್ದಾರೆ. ಲಾಮ ಗಂಡ ಬೆಡ್ರೂಮ್ ಬಂದ ಅಂತ ಕೂಗಾಡ್ತೀಯಲ್ಲ, ನೀನು ಒಂದು ಹೆಣ್ಣ. ಬೆಡ್ರೂಮ್ ಅಲ್ಲಿ ಬರ್ಬೇಕಾದ್ರೆ ನನ್ ಪರ್ಮಿಷನ್ ಕೇಳ್ಬೇಕಾಗಿತ್ತು. ನೋಡಿ ಚಾಚಿ ಚಂಪಲ್ತೀನಿ ಅವ್ರೆ, ನಾವ್ ಯಾರು ಅಂತ ನಿಮ್ಗೆ ಗೊತ್ತು ತಾನೆ? ಗೊತ್ತು, ಗಲಿ ಗಲಿ ವಂಶ. ಇಟ್ಸ್ ನಾಟ್ ಗಲಿಗಲಿ, ಇಟ್ಸ್ ಗಂಡುಗಲಿ. ನೋಡಿ ನಮ್ಮ ತಾತ ಇದ್ರಲ್ಲ, ಅವ್ರು ಯುದ್ಧ ಮಾಡಿ ವೈರಿ ಪಡೆಯ ರಾಜನ ಮಗಳನ್ನ ಹಂಗಂಗೆ ಎರಡು ಕೈನಲ್ಲಿ ಎತ್ತಾಕೊಂಡ್ಬಿಟ್ರು. ಹಾಗೆ ನಾನು ಕೂಡ ನಿಮ್ಮನ್ನ ಎತ್ತಾಕೊಂಡು ಹೋಗ್ಬಿಡ್ತೀನಿ ಅಷ್ಟೇನೆ. ಬಂದ್ರೆ ಚಾಕುಯಿಂದ ಚುಚ್ಚ ಮಾಡಿ. ಅಯ್ಯೋ ಸುಮ್ಮನೆ ಚಾಪೆಗಳಿಂದ ಬಚ್ಚಿಟ್ಕೊಂಡ್ರೆ ಸುಮ್ಮನೆ ಬಿಟ್ಬಿಡ್ತೀನಾ? ಇಬ್ರು ಸಾಯಿಸ್ಬಿಡ್ತೀನಿ. ಹೀಗೆ ಆಡ್ತಾ ಇದೀಯಾ? ಸ್ವಲ್ಪ ಸುಮ್ಮನಿಲ್ಬಾರ್ದಾ? ನನ್ ಪರ್ಮಿಷನ್ ಇಲ್ಲದೆ ಬೆಡ್ರೂಮಿಗೆ ಬಂದ್ರೆ ನಾನ್ ಸುಮ್ಮನೆ. ಆಯ್ತಮ್ಮ ಆಯ್ತು, ನೀನೊಬ್ಳೆ ಹಾಸ್ಗೆ ತುಂಬಾ ಒದ್ದೋಡಿ ಕನಸು ಕಾಣು. ನಾನ್ ನನ್ ಮಗನ್ ಬುದ್ಧಿ ಹೇಳ್ತೀನಿ. ಇವಳ ಗ್ರಹಗತಿ ಚೆನ್ನಾಗಿಲ್ಲ, ಶನಿ ಒಕ್ಕರ್ಸ್ಕೊಂಡ್ಬಿಟ್ಟಿದೆ. ಇದಕ್ಕೇನು ಪರಿಹಾರನೇ ಇಲ್ವಾ ಶಾಸ್ತ್ರಿಗಳೇ? ಇದೆ, ಒಬ್ಬ ಅನಪೇಕ್ಷಿತ ಅತಿಥಿನ ಕರೆದು ಅವನಿಗೆ ಸಾಕು ಸಾಕು ಅನ್ನುವಷ್ಟು ಅತಿಥಿ ಸತ್ಕಾರ ಮಾಡ್ಬೇಕು. ಅವನು ಅತಿಥಿ ಸತ್ಕಾರದಲ್ಲಿ ಮುಳುಗೋಗ್ಬಿಡ್ಬೇಕು. ಅವನನ್ನ ನೀವು ದೇವರು ಅನ್ಕೊಂಡು ಆತ ಏನೇ ಮಾಡಿದ್ರು ನೀವು ಕ್ಷಮಿಸ್ಬೇಕು. ಅತಿಥಿ ಸತ್ಕಾರದಿಂದ ಪುಣ್ಯ ಫಲ ಪ್ರಾಪ್ತವಾಗುತ್ತೆ. ಅದರಿಂದ ನಿನ್ ಹೆಂಡತಿಗೆ ಒಳ್ಳೇದಾಗಿ ಆಕೆ ನಿನಗೆ ಒಲಿತಾಳೆ. ಪಾಂಡುರಂಗ ಅಂದ್ರೆ ನೀವೇನಾ? ಅದಿರ್ಲಿ, ತಾವ್ ಯಾರು ಅನ್ನೋದು ನಮಗೆ ಗೊತ್ತಾಗಿಲ್ಲ. ನಾನು ರಾಮಚಂದ್ರ. ಏನೋ ಗಲಿಗಲಿ ಚೆನ್ನಾಗಿದೀಯಾ? ಅಲ್ಲೂ ಗಲಿಗಲಿ ಇಲ್ಲೂ ಗಲಿಗಲಿ. ಮುಂದೆ ಕೇಳಿ ಸ್ವಾಮಿ. ನಿಮ್ಮ ಅಪ್ಪನ್ ಕೇಳೋ, ನಾನ್ ಯಾರು ಅಂತ ಹೇಳ್ತಾರೆ. ನಮ್ಮ ಅಪ್ಪನವರು ತುಂಬಾ ವರ್ಷಗಳ ಹಿಂದೆನೆ ಹೊರಟೋಗ್ಬಿಟ್ರು. ಅಂದ್ರೆ ನಿಮ್ ಪೈಕಿ ಬದುಕಿರೋರು ಯಾರು ಇಲ್ವಾ? ಅಯ್ಯೋ ಶುಭನೆ, ಇರಿಪ್ಪ, ನಮ್ಮ ಮಾತೃಶ್ರೀ ಅವರು ಇದ್ದಾರೆ, ಅವ್ರನ್ನೇ ಕರೆದು ಬಿಡ್ತೀನಿ. ಮಾತೃಶ್ರೀ ರಂಗಮ್ಮನವರೇ, ಏನಪ್ಪ? ಇವ್ರು ಯಾರು ಅಂತ ತಮಗೇನಾದ್ರೂ ಗೊತ್ತೋ? ಎಲ್ಲೋ ನೋಡಿದ್ ನೆನಪು. ಅಕಸ್ಮಾತ್ ಆಗಿ ಬಂದಿರೋ ಅತಿಥಿ. ನೀನ್ ಇವ್ರ ಸೇವೆ ಮಾಡು, ನಿನ್ ಸಂಸಾರ ಸಲಿ ಹೋಗುತ್ತೆ. ರಾಮಚಂದ್ರ ಅಂಕಲ್, ನೀವು ನಮ್ಮ ಅತಿಥಿ, ನಾನು ನಿಮ್ಮ ಪಾದ ಸೇವಕ. ಪಾದ ಸೇವಕ ಸುಮ್ಮನೆ ನಿಂತಿದ್ಯಲ್ಲ, ಏನು ಕಾಲಿಗೆ ಬಿದ್ದು ನಮಸ್ಕಾರ ಮಾಡೋ ಮುಂದೆಗೆ. ಚಂಪಾ ಚಂಪಾ, ಏನು ನಿನಗೇನ್ ಬುದ್ಧಿ ಇಲ್ವಾ? ಅದೇ ಪ್ರಶ್ನೆ ನಾನು ನಿನ್ನ ಕೇಳ್ಬೇಕಂತಿದ್ದೆ. ಒದ್ದೆ ಬಟ್ಟೆಗಳನ್ನೆಲ್ಲ ತಂದು ಸೋಫಾ ಮೇಲೆ ಒಣಗ ಹಾಕಿದ್ಯಲ್ಲ, ನಿನ್ಗೇನ್ ತಲೆ ಕೆಟ್ಟಿದ್ಯಾ? ಇದನ್ನೆಲ್ಲ ನೋಡಿದ್ರೆ ಗೊತ್ತಾಗಲ್ವಾ? ಇದು ಗಂಡಸರು ಬಟ್ಟೆಗಳು. ನಿನ್ ಗಂಡನೆ ಒಗ್ದು ಒಣಗ ಹಾಕಿರ್ಬೇಕು. ರಾಮ, ಇದು ನಂದೇ ಕಣಯ್ಯ. ನೀನ್ಯಾರು? ಈ ಮನೆ ಅಳಿಯ ವಿಠಲ ಅಂತ, ನಮ್ಮ ಯಜಮಾನ್ರು. ಏನಾದ್ರೂ ಜ್ಞಾನ ಇದೆಯೇನ್ರಿ? ಒದ್ದೆ ಬಟ್ಟೆಗಳನ್ನು ತಂದು ಸೋಫಾದ ಮೇಲೆ ಹಾಕಿದಿರಾ? ಇದೇನ್ ದೋಬಿಗಾಟ? ಅವಮಾನ. ಗಲಿಗಲಿ ಪಾಂಡುರಂಗ ಗಲಿಗಲಿ. ಅತಿಥಿಗಳು ಶಾಂತರಾಗ್ಬೇಕು, ಶಾಂತರಾಗ್ಬೇಕು. ಏನಯ್ಯ ಆಗೋದು ಮಣ್ಣು? ನನ್ನ ಬಡಿ ಬಟ್ಟೆಯಲ್ಲಿ ಕಡ್ಡಿ ಬೀಸಿ ಅವನು ಮುಟ್ಟಿದ್ದು ಅಲ್ಲದೆ ಮೈಲಿಗೆ ಮಾಡಿದ್ದು ಅಲ್ಲದೆ ನೆಲದ ಮೇಲೆ ಬಿಸಾಕಿದ್ದಾನೆ. ಅವನಿಗೆ ನಾನು ಬುದ್ಧಿ ಹೇಳ್ತೀನಿ ರೀ. ಅಳಿ ಅಂದ್ರೆ ನೋಡಿಪ್ಪ, ಅವರು ನಮ್ಮ ಮನೆಗೆ ಬಂದಿರೋ ಅತಿಥಿಗಳು, ಇನ್ನೊಂದ್ಸಲ ಹಾಗೆಲ್ಲ ಮಾಡಬಾರ್ದು. ಏನೋ ಅಚಾತುರ್ಯ ಆಗೋಗ್ಬಿಟ್ಟಿದೆ. ನಮ್ಮ ಮಳೆ ಅಂದ್ರೆ ಇದಾರಲ್ಲ, ಅವರು ಇವುಗಳನ್ನೆಲ್ಲ ಒಗೆದ್ಬಿಟ್ಟು ಕೊಡ್ತಾರೆ. ಪಾಂಡುರಂಗ, ರಾಜಣ್ಣ, ಆಟೋ ದುಡ್ಡು ಅಂತ 45 ರೂಪಾಯಿ ಬದಲಾಗಿ 50 ರೂಪಾಯಿ ತಗೊಂಡೋದಲ್ಲ, ಮತ್ತಾಕಪ್ಪ ಬಂದೆ? ನಿಮ್ ಬಂದು ನಮ್ ಕಾಂಪೌಂಡ್ ಒಳಗಿರೋ ಹೂವೆಲ್ಲ ಕಿತ್ಕೊಂಡ್ ಬಂದಿದಾನಲ್ರಿ ರಾಜಣ್ಣ. ಅವರೇ ಹೂವನ್ ಕಿತ್ತಿದ್ದಾರೆ ಅನ್ನೋದಕ್ಕೆ ಏನಪ್ಪ ಇದೆ ಸಾಕ್ಷಿ? ನನ್ನ ಹೆಂಡತಿ ಕಿಟಕಿಯಿಂದ ನೋಡಿದಾಳೆ. ಮಲಗಿದ್ ನನ್ನನ್ನ ಕ್ಯಾಕ್ ತೂಗಿದ ಎಪ್ಪತ್ತು ಕಳ್ಸಿದಾಳೆ. ನಿಮ್ ಬಂದು ಓಹೋ, ರಾಜಣ್ಣ ಅವರು ಚೆನ್ನಾಗಿದ್ದೀರಾ? ಬರೋದ್ ಬಂದಿದ್ದೀರಾ? ತಗೊಳ್ಳಿ ಪ್ರಸಾದ. ಅಂಕಲ್, ಈಗ ಜಗಳ ಬೇಡ. ರಾಜಣ್ಣ, ಏನೋ ಆಗಿದ್ದಾಗೋಯ್ತು ನೋಡು. ಈ ಹೂ ಚಾರ್ಜ್ ಅಂತ ನಾನು ನಿನಗೆ 50 ರೂಪಾಯಿ ಕೊಡ್ತೀನಿ ಕಣಪ್ಪ. ಇನ್ನೊಂದ್ಸಲ ಹಿಂಗೆ ಆಗದೆ ಇರೋ ಹಾಗೆ ನಾನು ನೋಡ್ಕೊತೀನಿ. ಕತ್ತೆ ರಾಸ್ಕಲ್ ರಾವಲ್ ಪಿಂಡಿ. ಏನೇ ಇವ ಈ ತರದ ಬೈಗುಳುಗಳು? ಅಂಕಲ್ ಇದುವರೆಗೂ ನನ್ನ 20 ತರ ಬೈದಿದ್ದಾರೆ. ನಮ್ ಕಾರ್ಮಿಕ ಸಂಘದ ಬೈಲಾ ಪ್ರಕಾರ ಒಂದೊಂದು ಬೈಗುಳಗಳಿಗೂ 500 ರೂಪಾಯಿ ದಂಡ. ಎಲ್ಲ ಸೇರಿಸಿ 10,000 ರೂಪಾಯಿ ಆಗಿದೆ. ತಪ್ಪಿ ನಾನು ಕಟ್ಟಿ ಕೊಡ್ಲಿಲ್ಲ ಅಂದ್ರೆ ದಂಡ ವಸೂಲಿ ಆಗೋವರೆಗೂ ಅಡ್ಗೆ ಮನೆಗೆ ಬೀಗ ಹಾಕ್ತೀನಿ.